ಲೇ, ನಂಬರ್ ಸೇವ್ ಆಗಿದೆ ನೋಡಿ. ಹ್ಞೂ ಕಣವ, ಎಲ್ಲ ನಂಬರು ಅವೇ. ನಾನ್ ಹೇಳಿಲ್ವೇ ಎಲ್ಲ ನಂಬರು ಸಿಮ್ಮಲ್ಲಿ ಸೇವ್ ಆಗವೆ ಅಂತ. ಆದ್ರೆ ಅವಳ ನಂಬರ್ ಏನಂತ ಸೇವ್ ಆಗದೆ ಅಂತ ಗೊತ್ತಿಲ್ವಲ್ಲ. ಲೇ, ಅವತ್ ನಂಬರ್ ಇಸ್ಕೊಂಡಲ್ಲ, ಆಗ ಮುದ್ದು ಸೊಸೆ ಅಂತ ಕರೀತಾ ಇದ್ಲು. ಅದೇ ಹೆಸರು ಸೇವ್ ಮಾಡಿರ್ತಾಳೆ ಅನ್ಸುತ್ತೆ. ನೋಡು ನೋಡು. ಅವ್ವ, ವಿದ್ಯುನು ಹಂಗೆ ತಾನೇ ಕರಿತಾ ಇದ್ದಿದ್ದವ್ರು. ಲೇ, ಅದು ಸುಮ್ನೆ ಆ ವಿದ್ಯಂಗೆ ಕೌಂಟ್ ಮಾಡಕಟ್ಟೆಯ. ಒಂದ್ ಕೆಲ್ಸ ಮಾಡು, ಮುದ್ದು ಸೊಸೆ ನವ್ಯ ಪವ್ಯ ಅಂತ ಏನಾದ್ರು ಹಾಕಿರ್ತಾಳೆ ನೋಡು. ಹ್ಞೂ ಕಣವ, ಮುದ್ದು ಸೊಸೆ ನವ್ಯ ಅಂತ ಬಿಡ್ನ ಮೆಸೇಜ್ ಮಾಡಿ. ಸರಿ ಆಯ್ತು. ಏನವ್ವ, ಮುದ್ದು ಸೊಸೆ ನವ್ಯ. ಏನವ್ವ ಮುದ್ದು ಸೊಸೆ, ನಾನ್ ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು. ಮಧ್ಯಾಹ್ನ 12 ಗಂಟೆಗೆ ಮನೆಗ್ ಬರ್ತೀಯನವ್ವ? ಇವ್ರು ಯಾಕೆ ನನ್ನನ್ ಬರಕ್ ಹೇಳ್ತಿದಾರ? ಈಗ ಏನ್ ಮಾಡ್ಲಿ? ಬರ್ತೀನಿ. ಇನ್ನು ಇಲ್ಲ ಕಣವ. ಸರಿ, ಹೋಗ್ ಬರೋಣ. ಎಸ್, ಖಂಡಿತ ಬರ್ತೀನಿ. ಏನ್ ಬಂತೆ? ಅವ್ವ ಅವ್ವ ಅವ್ವ, ಎಸ್, ಖಂಡಿತ ಬರ್ತೀನಿ ಅಂತ ಅದೇ ಕಣವ. ಚಿತ್ರ, ಟೈಲರ್ ಅಂಗಡಿಗೆ ಹೋಗಿ ಬ್ಲೌಸ್ ಇಸ್ಕೋಬೇಕು ಕಣೆ. ಹಂಗೆ ಪಾರ್ಲರ್ಗೂ ಹೋಗ್ಬಿಟ್ಟು ಬಂದ್ಬಿಡಣ. ನೀನ್ ಮೇಲಕ್ ಹೋಗ್ಬಿಟ್ಟು ನಂದು ಫೋನ್ ಚಾರ್ಜ್ ಹಾಕಿದೀನಿ, ತಗೊಂಡ್ಬಿಡಕಪ್ಪ. ಅವ್ವ, ಬರ್ಬೇಕಾದ್ರೆ ಹಂಗೆ ಫೋನ್ ಇಟ್ಕೊಂಡ್ ಬರಕ್ ಆಗಕ್ಕಿಲ್ವಾ? ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಕ್ಕಿಲ್ಲ. ಹಿಂಗೆ ಆಡ್ತಿರೋ ಬಿಟ್ಬಿಟ್ಟೋಯ್ತೀನಿ, ಹೋಗ್ ಸುಮ್ನೆ. ಸರಿ ಕಡೆ, ನಾವ್ ಅನ್ಕೊಂಡಿದ್ ಕೆಲ್ಸ ಆಯ್ತು. ಮೊದ್ಲು ಆ ಸಿಮ್ನ ತೆಗ್ದು ಅವ್ಳ ಫೋನ್ಗೆ ಹಾಕ್ಬಿಟ್ಟು ನಡಿ. ಆಮೇಲೆ ಯಾರು ಬಂದ್ಬಿಟ್ರೆ ಕಷ್ಟ. ಸರಿ. ಇದ್ಯಾವ್ದಿದ್ ಮೆಸೇಜು? ನೀವು ಮಾಡಕ್ ಕೆಲ್ಸ ಇಲ್ಲ. ಇದೇನಿದು, ಆಗ್ಲೇ ಚಾರ್ಜ್ ಹಾಕಿದೀನಿ ಅಂತೂ, ಮತ್ ಈ ಡೇಟ್ ಆಗೈತೆ. ಚಾರ್ಜರ್ ಸರಿ ಇಲ್ಲ ಅನ್ಸತ್ತೆ. ಸದ್ಯ ಬಚಾವಾದೆ. ಬಾರೆ ಮೊದ್ಲು ಇಲ್ಲಿಂದ ಹೋಗೋಣ. ಮತ್ತೆ ಕಿತ್ತ ಬಂದ್ಬಿಟ್ಟೆ. ನಮ್ಮ ಮನೆಯವ್ರ ಪ್ರಾಣ ಮುಖ್ಯ ಅಂತ ನನ್ನ ಜೀವನ ಪಣಕ್ಕಿಟ್ಟು ಹೋಗಿ ತಗ ಬಂದ್ಬಿಟ್ಟಿದ್ದೇನೆ. ಅಲ್ಲ, ನಿಮ್ಮನ್ನೇನ್ ಚಿಕ್ಕ ಮಗಿ ಅನ್ಕೊಂಡಿದ್ದೀರಿ? ಅಟ್ಟಿ ಒಳಗೆ ಉಗುರ್ ಕಡಿತ ಕೂತಿದ್ದೀರಲ್ಲ, ನಿಮ್ಗೇನ್ ಜ್ಞಾನ ಇಲ್ವೇ? ನನ್ ಟೆನ್ಷನ್ ನಂಗ ಕುಂತದೆ, ಅದ್ರಲ್ಲಿ ನಿಂಗೊಂತರ ಯಾವಾಗ ಆ ಟೆನ್ಷನ್ ಅಲ್ಲಿ ಉಗ್ರ ಅನ್ಕೊಂಡು ಬೆರಳ್ ಗಿಳ್ ಕಳ್ಕೊಂಡ್ಬಿಟ್ಟಿರ. ಹುಷಾರು. ಏಯ್, ಏನ್ ಬಾಯ ನಿಂದು? ಹೇಳಿದ ತಕ್ಷಣ ಕಡ್ಕೊಂಡ್ಬಿಟ್ಟೆ ನೋಡು. ಅದಕ್ಕೆ ಹೇಳೋದು, ಹೇಳಿದ್ ಮಾತನ್ ಕೇಳ್ಬೇಕು ಅಂತ. ಜಾಸ್ತಿ ಏನ್ ನೋವಾಗಿಲ್ಲ ತಾನೆ? ಈ ಕುರಿ ಇನ್ನೂ ಬರ್ಲಿಲ್ವಲ್ಲ? ಬಾ ಸುಭಾಷ್. ಇಲ್ಲತ್ತಿ ಇಲ್ಲ ತಾನೆ? ಇಲ್ಲಮ್ಮ, ಊರ ಇದ್ದಿದ್ರೆ ನಿನಗ್ ಬರಕ್ಕೆ ಹೇಳ್ತಿದ್ದೆ. ಅಂದಂಗೆ ಮಾವ, ಈಟ್ ದಿನ ನಿನ್ ಮನ್ಸಲ್ಲಿ ಏನದೆ ಅಂತ ತಿಳ್ಕೊಳ್ದೆ ಸುಮ್ನೆ ದೂರ ಇದ್ಬಿಟ್ನಲ್ಲ ಮಾಮ. ಹೌದಲ್ವಾ? ನಾನ್ ಆಚೆ ಕಡೆ ಏಟೊಂದ್ ಅಕ್ಕಿಗಳನ್ನ ನೋಡಿದೀನಿ, ಆದ್ರೆ ನಮ್ ಮನೆಯಾಗೇನೆ ಸುಂದರವಾದ ಅಕ್ಕಿ ಇದೆ ಅಂತ ಅಷ್ಟೇ ಹೋಗ್ಬಿಟ್ಟಿದ್ವಿ ನಾನು. ಏನಂತ್ರಿ? ಛೀ, ಹೋಗಿ ಮಾಮ, ನನಗ್ ನಾಚಿಕೆ ಆಯ್ತು. ಅಂತವ್ ಯಾಕೆ ನಾಚಿಕೆ ನಮ್ಮ ಅತ್ತೆ ಮಗಳಿಗೆ? ಹ, ಇವತ್ತು ನಾನ್ ಯಾರು ಅಂತ ಗೊತ್ತಾಯ್ತದ. ಈ ಅಮ್ಮ ಮಗಳು ಯಾರು ಅಂತ ನಿನ್ನಂತ ಕುರಿಗ್ ಅರ್ಥ ಮಾಡಿಸ್ಬೇಕಂತಾನೆ ಇಂತ ಬಲೆ ಬೀಸಿರೋದು ಕಣಂತೆ. ನೋಡ್ತಾ ಇರು. ಒಂದೊಂದ ಒಂದು ನಮ್ಮ ಅತ್ತೆ ಸೊಸೆ ಬಂದ್ಲು. ನವ್ಯ, ನೀನೇನವ ಇಲ್ಲಿ? ಅದು ಅತ್ತೆ ನನ್ ಜೊತೆ ಏನೋ ಮಾತಾಡ್ಬೇಕು ಬಾ ಅಂತ ಕರೆದಿದ್ದು, ಅದಕ್ಕೆ ಬಂದೆ. ಎಲ್ಲಿ ಅವರು? ಅದು ಸೀದಾ ಹಿಂಗೆ ಮೇಲಕ್ ಹೋದ್ರೆ ಎಡಿಕ್ ರೂಮ್ ಇದೆ, ಅಲ್ಲಿ ಹೋಗಿ ಅವ್ರನ್ನ ನೋಡಿ ಚಂದಾಗ್ ಅರ್ಥ ಮಾಡ್ಕೊಂಡು ಮಾತಾಡ್ಕೊಂಡ್ ಬಾರವ. ಸರಿ ಆಂಟಿ, ಥ್ಯಾಂಕ್ಸ್. ಹೋಗು ಹೋಗು, ನಿನಗೆ ಒಳ್ಳೆ ಪಿಕ್ಚರ್ ಕಾದಿದೆ. ಅಲ್ಲ, ನಿಮ್ಗೆ ಅಲ್ವೇ ನಾನು ಹೇಳ್ತಾ ಇರೋದು? ಉಗುರ್ ಕಡ್ಕೊಂಡಿದ್ರು ಜ್ಞಾನ ಏನ್ ಯೋಚನೆ ಮಾಡ್ತಿದ್ದೀರಾ? ಆ ಸುಭಾಷನ್ ಬಗ್ಗೆ ಕಾಡಿಂದ ಅವ್ನ್ ಮತ್ ತಂದಿಲ್ಲ, ಸುಳ್ಳು ಹೇಳಿ ಎಲ್ಲಾರ್ಗು ಮೋಸ ಮಾಡವನೆ. ಸತ್ಯ ಗೊತ್ತಿದ್ರೆ ಸಾಕ್ತಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸುಮ್ನೆ ಕೂತ್ಕೋಬೇಕಲ್ಲ ಅನ್ನೋ ಚಿಂತೆ ಆಗದೆ ನನ್ಗೆ. ನೋಡಿ, ಸತ್ಯಕ್ಕೆ ಸಾವಿಲ್ಲ. ಇವತ್ತಲ್ಲ ನಾಳೆ ಮುಂದಕ್ ಬಂದು ಸುಳ್ಳಿಗ್ ತಕ್ಕ ಶಿಕ್ಷೆನ ಕೊಟ್ಟೆ ಕೊಡ್ತದೆ. ತಡ ಆದ್ರೂನು ಗೆಲ್ಲೋದ್ ಮಾತ್ರ ಸತ್ಯನಯ್ಯ. ಆ ಸಾಕ್ಷಿ ಸಮೇತವಾಗಿ ಸತ್ಯನ ಗೆಲ್ತಾನ ಅಂತಂದ್ರೆ ಯಾವ ದಾರಿನೂ ಕಾಣಿಸ್ತಾನೆ ಇಲ್ವಾ? ಆ ಸುಭಾಷನ ಅಪ್ಪ ಹಿಂಗ್ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸಿ 4 ತಕ್ಕಿ ಸತ್ಯ ಕತ್ತದು ನನ್ ಸ್ಯಾನೆ ಕಷ್ಟದ ಬಿಸಾರವೆಲ್ಲ. ಆದ್ರೆ ಈ ಚಿಕ್ಕವ ಚಿತ್ರಕ ಆಡ ನಾಟಕಕ್ಕೆ ಸತ್ಯ ಮುಚ್ಚೋಯ್ತದೆ ಅನ್ನೋ ಭಯ ನಂಗೆ. ಕುತಂತ್ರದಿಂದ ನಿನ್ಗೆ ಹೊಡೆದು ನೀ ತನ್ನಿಂದ ತನ್ನ ಸ್ವಾರ್ಥ ಸಾಧಿಸ್ಕೊತಾವ್ನೆ. ನಾನ್ ನನ್ನಿಂದ ಸೈಕಳ ಕಾಯ್ತಾ ಇಲ್ಲ. ಆದ್ರೆ
ಅವ್ನ್ ಕಾಡಿಂದ ಮತ್ ತಂದಿಲ್ಲ ಅನ್ನೋ ಸತ್ಯವ ಪ್ರೂವ್ ಮಾಡಕ್ಕೆ ಯಾವ ದಾರಿನೂ ಕಾಣಿಸ್ತಾನೆ ಇಲ್ಲ. ನಮ್ಗೆ ದಾರಿ ತಿಳಿದೇ ಇದ್ದಾಗ ಅದ್ಯಾವ್ರ ಮುಂದ್ಗುಟೆ ನಿಂತು ಶರಣಾಗೋದ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಯಾಕೆ ಅಂದ್ರೆ ಕುತಂತ್ರದಿಂದ ಯಾರ್ ಕಣ್ ಬೇಕಾದ್ರೂ ತಪ್ಪಿಸ್ಬೋದು, ಆದ್ರೆ ಅದ್ಯಾವ್ರ ಕಣ್ ತಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅವ್ನ್ ಮುಂದ್ಗುಟ್ಟೆ ನಿಂತು ನೀನ್ ದಾರಿ ತೋರು ಅಂತ ಕೇಳಿದ್ರೆ ಸಾಕು, ಅವ್ನ್ ದಾರಿ ತೋರ್ತಾನೆ. ನೋಡಿ, ಅವತ್ತು ಸಾವಿತ್ರಿ ಅಮ್ಮ, ವಿನಂತಿ ಅಕ್ಕ ಸೇರ್ಕೊಂಡು ನಿಮ್ ಮೇಲೆ ಆಪಾದನೆ ಹೊರಿಸಿದ್ರು. ನೀವ್ ಹಂಗ್ ಮಾಡಿರೋದಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಬಲವಾದ ನಂಬಿಕೆ ನನಗಿತ್ತು. ಆ ನಂಬಿಕೆನೆ ನನ್ನನ್ನ ಅದ್ಯಾವ್ರ ತವ ಕರ್ಕೊಂಡೋಯ್ತು. ಆಮೇಲೆ ನೀವೇನು ತಪ್ಪೇ ಮಾಡಿಲ್ಲ ಅಂತ ಅದ್ಯಾವ್ರೆ ನಿರೂಪಿಸ್ಲಿಲ್ವೇ? ನಾವು ಸತ್ಯ ಧರ್ಮ ದಾರಿನಲ್ಲಿದ್ರೆ ಅದ್ಯಾವ್ರೆ ನಮ್ ಜೊತೆಯಾಗಿ ನಿಂತು ದಾರಿ ತೋರ್ತಾನೆ. ಆ ನಂಬಿಕೆ ನನಗದೆ, ನೀವು ನಂಬಿ. ಆಗ ಮುಖವಾಡ ಐಕೊಂಡಿರೋ ಆ ಸುಭಾಷಣ್ ಬಂಡವಾಳ ಬೈಲಾಗೆ ಆಯ್ತದೆ. ಆದ್ರೂ ವಿನಂತಿ, ನಿನ್ನ ಸೌಂದರ್ಯನ ಹೆಂಗ್ ವರ್ಣನೆ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಆಮೇಲೆ ಫೋನು, ನನ್ ಫೋನು ಮಮ್ಮ ಇಲ್ಲದೆ. ಯಾರ್ ಫೋನು? ಕಂಪ್ನಿದು ಮಮ್ಮ. ಅವ್ವ ಫೋನ್ ಮಾಡ್ತಾವಳೆ ಅಂದ್ರೆ ಆ ನವ್ಯ ಅಷ್ಟಿಗ್ ಬಂದಾಯ್ತು ಅಂತ ಅರ್ಥ. ಇದು ನನ್ ವರ್ತನ ಬದಲಾಯಿಸ್ಬೇಕು. ವಿನಂತಿ, ಆ ಫೋನ್ ಬಂದು ಎಲ್ಲ ಡಿಸ್ಟರ್ಬ್ ಮಾಡ್ಬಿಡ್ತು. ಆಮ್ಯಾಕೆ ಇದೆಲ್ಲ ಬೇಡ ಮಾಮ, ಯಾಕೋ ತೆಪ್ಪರಿಸ್ತಾ ಇದೆ. ಯಾಕೆ ವಿನಂತಿ, ಇದ್ದಕ್ಕಿದ್ದಂಗೆ ಏನಾಯ್ತು? ನೀನು ಇನ್ನೊಂದು ಹುಡುಗಿನ ಮದ್ವೆ ಆಯ್ತಿದೆ, ಅವಳಿಗೆ ಅನ್ಯಾಯ ಮಾಡೋದು ಏಟ್ ಸರಿ ಅವಳು? ಇದ್ರಲ್ಲಿ ಅತ್ತೆ ರೋಮಿಯಾ ಇದಿರ್ಬೇಕು. ವಿನಂತಿ, ನಾನೇನ್ ಅವಳನ್ನ ಇಷ್ಟಪಟ್ಟು ಮದ್ವೆ ಆಗ್ತಾ ಇದೀನಿ ಅಂತ ಅನ್ಕೊಂಡ? ಇದು ಸುಭಾಷ್ ಅವ್ರ ವಾಯ್ಸ್ ಅಲ್ವಾ? ಅವರು ಈ ರೂಮಲ್ಲಿ ಏನ್ ಮಾಡ್ತಿದ್ದಾರೆ? ಏನ್ ಹೇಳ್ತಿದ್ಯಾ ಮಾಮ? ಹೌದು ವಿನಂತಿ, ನಾನೇನ್ ಇಷ್ಟಪಟ್ಟ ಅವಳನ್ನ ಮದ್ವೆ ಆಗ್ಬೇಕು ಅಂತ ಒಪ್ಕೊಂಡಿಲ್ಲ. ಆ ನವ್ಯನ್ ಕಂಡ್ರೆ ನನ್ಗೊಂದ್ ಈಟು ಇಷ್ಟ ಇಲ್ಲ. ಆದ್ರೆ ಒಬ್ಳೆ ಮಗಳು, ಬೇಜಾನ್ ಆಸ್ತಿ ಎಲ್ಲ ಅದಲ್ಲ, ಅದ್ ವಾರಸ್ದಾರ ಆಯ್ತೀನಿ ಅಂತ. ಅದಕ್ಕೆ ಈ ಮದ್ವೆ. ಅವಾಗ್ ನೋಡಿದ್ರೆ ಒಬ್ಳ ಜೊತೆ ಎಂಗೇಜ್ಮೆಂಟ್ ಆಗಿ ತಾಳಿ ಕಟ್ಟಿಸ್ಕೋಬೇಕಾದ್ರೆ ಈ ಚಂಪಾ ಬಂದು ನನಗ್ ಅನ್ಯಾಯ ಆಗಿದೆ ಅಂತ ಹೇಳಿ ತಾಳಿ ಕಟ್ಟಿಸ್ಕೊಂಡ್ಲು. ಆಮೇಲೆ ಅವಳಿಂದ ಡೈವರ್ಸ್ ಆಗಿರೋದು ನೀನಂತರ ಹೇಳ್ಲಿಲ್ಲ ಮಾಮ. ಇವಾಗ ನೋಡಿದ್ರೆ ಇನ್ನೊಬ್ಳು ಮದ್ವೆ ಆಗಕ್ ಹೋಯ್ತಿದ್ಯಾ? ನಾನ್ ಇಷ್ಟ ಅಂತಾನು ಹೇಳ್ತಿದ್ಯಾ? ಅಯ್ಯೋ ವಿನಂತಿ, ಅದೆಲ್ಲ ಪರಿಸ್ಥಿತಿ ಒತ್ತಡಕ್ ಸಿಗಾಕೊಂಡಂಗ ಆಗಿದ್ದು. ಈಗ ಅದೆಲ್ಲ ಬಿಡು. ನೋಡು, ನಿನ್ ಕೈ ಎಷ್ಟು ಸಾಫ್ಟ್ ಆಗದೆ. ಹುಟ್ಟಿದ್ರೆ ಒಳ್ಳೆ ನಾಲ್ಮಂಗ್ಲದ್ ಬೆಣ್ಣೆ ಮುಡ್ದಂಗೆ ಆಯ್ತಾ ಇದೆ. ಇಂಥ ಕೋಮಲ್ವಾದ್ ಕೈ ಹಿಡಿಯೋದಕ್ಕೆ ನಾನ್ ಏಟ್ ಪುಣ್ಯ ಮಾಡಿದೀನಿ ಗೊತ್ತೇ? ಇಂಥ ಕೋಮಲ್ವಾದ್ ಕೈ ಹಿಡಿಯೋದಕ್ಕೆ ನಾನ್ ತಿಟ್ಟವಾಗ್ಲೂ ಪುಣ್ಯ ಮಾಡಿದೀನಿ ಬಿಡ್ರಿ. ಮಾಮ ಸ್ಟೆಪ್ ಮಾಡ್ತಿದ್ಯಾ ನೀನು? ಇದೆಲ್ಲ ಬೇಡ. ಒಂದ್ಕಿತ ನಿನ್ ಮತ್ತೆ ಹುಡುಗಿ ಬಗ್ಗೆ ಯೋಚನೆ ಮಾಡು. ದಯವಿಟ್ಟು ಮಾಮ, ದಯವಿಟ್ಟು ಅರ್ಥ ಮಾಡ್ಕೊ, ಇದು ಯಾವ್ದು ಚೆನ್ನಾಗಿರಕ್ಕಿಲ್ಲ. ವಿನಂತಿ, ಇಂಥ ಸುಮಧುರವಾದ ಸಮಯದಲ್ಲಿ ಅವಳನ್ ಯಾಕೆ ನೆನ್ಪಾಡ್ತೀಯ? ನೋಡು, ನನ್ನ ಆಸೆ ಮಾತ್ರ ನಿರಾಸೆ ಮಾಡ್ಬೇಡ. ಇಲ್ಲ ಮಾಮ, ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಿನಂತಿ, ಇಲ್ಲ ಅನ್ಬೇಡ. ಒಂದೇ ಒಂದ್ ಮುತ್ತು. ನಾವ್ ಅಯ್ಯೋ ಮಾಮ, ಅದು ನಾವು ಅಲ್ಲ, ನವ್ಯ. ಹಾ ನವ್ಯ, ನೀನೇನ್ ಇಲ್ಲಿ? ಯಾಕೆ ಬರ್ಬಾರ್ದಿತ್ತ? ನಿನ್ ಮುಖವಾಡ ಕಳ್ಸಿ ನಿನ್ ಬಂಡವಾಳ ಎಲ್ಲ ಬಯಲಾಯ್ತು ಅಂತ ಭಯ ಆಗ್ತಿದ್ಯಾ? ಅಯ್ಯೋ ನವ್ಯ, ನೀನ್ ನನ್ನ ತಿಳ್ಕೊಂಡಿದ್ಯಾ? ಅದು ನಿಮ್ ತವ ಮಾತಾಡೋದಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ವಿನಂತಿನೇ ನೀನು ಅನ್ಕೊಂಡು ನಿನ್ ತವ ಹೆಂಗ್ ಮಾತಾಡ್ಬೇಕು ಅಂತ ಮಾತಾಡೋದ್ ಅಭ್ಯಾಸ ಮಾಡ್ತಾ ಇದ್ದೆ. ಮುಚ್ಚ ಬಾಯ್ನ, ನನ್ನ ಚೀಟ್ ಮಾಡೋದಿಕ್ಕೆ ಎಷ್ಟು ಧೈರ್ಯ ನಿನಗೆ? ಏನು ನೀನೇ ದೊಡ್ಡ ಮನ್ಮತ ಅಂತ ಅನ್ಕೊಂಡಿದ್ಯಾ? ಒಂದೇ ಒಂದು ಡೈಲಾಗ್ ನ ಹೇಳ್ಕೊಂಡು ಎಷ್ಟು ಜನ ಹುಡುಗಿನ ಮೋಸ ಮಾಡಿದ್ಯೋ ಇಡೀ ನನ್ ಮಾತ್ರ ನಾನ್ ಸುಮ್ಕೆ ಬಿಡೋದಿಲ್ಲ. ಅದು ಸದ್ದು ಮೋಸ್ ತೋಡ್ಬೇಡ. ನೋಡು, ಇಷ್ಟಕ್ ನೀನು ತಕ್ಕನಾದ ಶಿಕ್ಷೆ ಅನ್ಭವಿಸ್ತೇನೆ. ಸ್ವೀಟಿ ಬಾಯಿಂದ ರೀತಿಯಿಂದ ನನ್ನ ಕರೋ ಯೋಗ್ಯತೆನೂ ಇಲ್ಲ. ಸುಭಾಷವ್ವ, ಹೋಗು, ಸಮಾಧಾನ ಮಾಡು.
ನಾಲ್ಕೊಂದ್ಲಿ 4 ಸುಭಾಷ್ 4 ಈ ವಿಷಯನ ಮೊದ್ಲು ಅವನ್ಗೆ ಹೇಳ್ಬೇಕು. ಸಾವಿತ್ರಿ ಎಲ್ಲಾದ್ರೂ ನಾವ್ ಅನ್ಕೊಂಡಂಗೆ ಆಯ್ತು.